ಮೀನಾಕ್ಷಿ ಅವರೇ, ಹಾಯ್, ಹಾಯ್. ಹೇಗಿದ್ದೀರಾ? ನಾನು ಕೇಳ್ಬೇಕು, ನೀವೇ ನನ್ನ ಕೇಳ್ಬಿಟ್ರೆ ಕ್ವೆಶನ್ನು. ಭಲೇ ಇದ್ದೀರಾ ನೀವು, ನಾನು ಸಖತ್ತಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಓಕೆ, ಹೇಗೆ ನಡೀತಾ ಇದೆ ಜಯಲಲಿತಾನ ಎಸ್ ಸೂಪರ್ ಆಗಿ ನಡೀತಾ ಇದೆ. ಜೀವನ ಹೇಗೆ ನಡೀತಾ ಇದೆ ನೋಡಿ? ಜೀವನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತಾ ಇದೆ. ಸೂಪರ್. ಯಾವಾಗಲೂ ಖುಷಿಯಾಗಿರ್ತೀರಾ ಆ್ಯಂಡ್ ಎನಿ ಟೈಮ್ ಸೀರಿಯಲ್ಸ್ ಎಲ್ಲೇ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿರ್ತೀರಾ. ಎಸ್ ಬೆಳಗ್ಗಿಂದ ಸಂಜೆ ತನಕ ಶೂಟ್ ಇದ್ರು ಕೂಡ ಎಲ್ಲೂ ಕೂಡ ಟಯರ್ಡ್ ಅನ್ನುವಂಥದ್ದು ನಿಮ್ಮ ಮುಖದಲ್ಲಿ ಕಾಣಿಸೋದೇ ಇಲ್ಲ. ಎಸ್ ಏನು ಅದರ ಸೀಕ್ರೆಟ್? ಏನಿಲ್ಲ ಅಂದರೆ ತುಂಬ ವರ್ಷಗಳಿಂದ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಇಟ್ಸ್ ಬೀನ್ ಲೈಕ್ ಆಲ್ಮೋಸ್ಟ್ 10 ವರ್ಷ ಆಗ್ತಾ ಬಂತು. ಓಕೆ. ಸೊ ಹಾಗಾಗಿ ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾನೆ ಬಂದಿರೋದ್ರಿಂದ ನನಗೆ ತುಂಬ ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಅಲ್ವಾ, ಹಾಗಾಗಿ ಟಯರ್ಡ್ ಆಗಲ್ಲ. ಇನ್ನೊಂದೇನಂತಂದರೆ ನಾನು ಈಗ ಒಂದು 2 ಇಯರ್ಸಿಂದ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀನಿ ಎವ್ರಿ ವೀಕ್. ಸೊ ನಂದು ಅದು ಬಾಡಿಗೆ ಅಭ್ಯಾಸ ಆಗೋಗಿದೆ. ಸೊ ನನಗೆ ಇದೆಲ್ಲ ಟಯರ್ಡ್ ಅಂತ ಅನ್ಸೋದೇ ಇಲ್ಲ. ಒಂದು ಪ್ಯಾಷನ್ ಆಗಿರ್ಬೋದು, ಇನ್ನೊಂದು ಬಾಡಿ ಅಡಾಪ್ಟ್ ಮಾಡ್ಕೊಂಬಿಟ್ಟಿದೆ ನನಗೆ. ಸೂಪರ್. ಆ್ಯಂಡ್ ಈ ಒಂದು ಸೀರಿಯಲಲ್ಲಿ ತುಂಬ ಪಾಸಿಟಿವ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಾ. ಆ್ಯಂಡ್ ಒಂದು ಸೀರಿಯಲ್ ಅಂತ ಬಂದಂಥ ಸಂದರ್ಭದಲ್ಲಿ ಪಾಸಿಟಿವ್ ರೋಲ್ ಸಿಗಬೇಕು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಈಸಿ. ಇವಾಗಂತೂ ಕೆಲವರಿಗೆ ತುಂಬ ನೆಗೆಟಿವ್ ರೋಲ್ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಜನಗಳ ಹತ್ರ ಬೈಸ್ಕೊಳ್ಳೋದು ಅದಿದೆಯಲ್ಲ ದೊಡ್ಡ ಸವಾಲು. ಬಿಕಾಸ್ ಎಲ್ಲೇ ಆಚೆ ಕಡೆ ಹೋದಾಗಲೂ ಕೂಡ ಬೈಸ್ಕೊಳ್ಳೋದಲ್ಲ. ಈಗಂತೂ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಸೀರಿಯಲ್ಗೆ ಅಂದರೆ ಬಂದು ಹೊಡೆದೇ ಬಿಡ್ತಾರೆ. ಸೊ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಸೊ ನಾನು ನನ್ನ ಒಂದು ಕರಿಯರ್ ಜರ್ನಿ ಏನಿದೆ ಅದನ್ನು ನಾನು ಪಾಸಿಟಿವ್ ಕ್ಯಾರೆಕ್ಟರಿಂದನೇ ಸ್ಟಾರ್ಟ್ ಮಾಡಿದ್ದು. ಓಕೆ. ಬಟ್ ಅದಾದಮೇಲೆ ನಾನು ನೆಗೆಟಿವ್ ಶೇಡು ಮಾಡಿದೆ, ಮತ್ತು ಗ್ರೇ ಶೇಡು ಮಾಡಿದೆ, ಮತ್ತೆ ಈಗ ಪಾಸಿಟಿವ್ ಶೇಡ್ ಮಾಡ್ತಿದ್ದೀನಿ. ಸೊ ನಾನು ಎಲ್ಲ ಪಾತ್ರಗಳ ಒಂದು ಅನುಭವ, ಅದರದ್ದು ಪಾಸಿಟಿವ್ ಸೈಡ್ ಹೇಗಿರುತ್ತೆ, ನೆಗೆಟಿವ್ ಸೈಡ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬಂದಿದ್ದೀನಿ. ಸೊ ಮೀನಾಕ್ಷಿ ಪಾತ್ರ ತುಂಬಾ ಮಜಾ ಕೊಡುತ್ತೆ ಪ್ಲೇ ಮಾಡೋದಕ್ಕೆ. ಬಿಕಾಸ್ ನಾನು ಸೆಟ್ಟಲ್ಲಿ ಹೇಗೆ ಎಲ್ಲರ ಹತ್ರ ಓಡಾಡ್ಕೊಂಡು ಮಾತಾಡ್ತೀನಿ, ಆ ಥರ ಆ ಮೀನಾಕ್ಷಿ ಪಾತ್ರ ಇಲ್ಲ. ಅಂದರೆ ಅದರಲ್ಲೂ 2 ಶೇಡ್ ಇದೆ. ಅವಳ ಗಂಡನ ಹತ್ರನೇ ಒಂಥರ ಇರ್ತಾಳೆ, ಅಲ್ಲಿ ಒಂದು ಸಾಫ್ಟ್ ಇದಿರುತ್ತೆ. ಈ ಕಡೆ ಅಮ್ಮನ ಜೊತೆ ಸ್ವಲ್ಪ ರಫ್ ಆಗಿ ಮಾತಾಡ್ತಾಳೆ, ಈ ಕಡೆ ಅಣ್ಣ ಜೊತೆ ತಮ್ಮನ ಜೊತೆ ತುಂಬ ಫನ್ ಮಾಡ್ತಿರ್ತಾಳೆ, ಅಜ್ಜಿ ಜೊತೆ ಒಂದು ಕನೆಕ್ಷನ್, ಎಮೋಷ್ನಲ್ ಕನೆಕ್ಷನ್ ಇದೆ, ಲಲಿತಾ ಜೊತೆ ಒಂದು ಬೇರೆ ಬಾಂಡಿಂಗ್ ಇದೆ, ಸಿಸ್ಟರ್ಸ್ ಬಾಂಡಿಂಗ್ ಇದೆ. ಸೊ ಈ ಮೀನಾಕ್ಷಿ ಕ್ಯಾರೆಕ್ಟ್ರಲ್ಲಿ ಒಂದಷ್ಟು ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಸ್ ಇದೆ. ಸೊ ಐ ಆಮ್ ಎಂಜಾಯಿಂಗ್ ಇಟ್. ಸೂಪರ್. ಇನ್ನು ವಾಟ್ ನೆಕ್ಸ್ಟ್ ಅಂತ ಹೇಳಿಬಿಟ್ಟು, ಬಿಕಾಸ್ ಈ ಸೀರಿಯಲ್ ಅನ್ನುವಂಥದ್ದು ಮಂತ್ಲಿ ನಿಮಗೆ 1 ವೀಕ್ ಆರ್ 12 ಡೇಸ್ ಲೈಕ್ ಈ ಥರ ಇರುತ್ತೆ. ಆ ಬಿಡುವಿನ ಸಮಯದಲ್ಲಿ ಏನು ಮಾಡ್ತಾರೆ? ಸೊ ನಂದು ಇಲ್ಲಿ ಒಂದು 10 ಡೇಸ್ ನನಗೆ ಜಯಲಲಿತಾ ಸೆಟ್ಟಲ್ಲಿ ಆರಾಮಾಗಿ ನಾನು ಕೆಲಸ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ನು ಅದು ಬಿಟ್ಟರೆ ನಾನು ಮಂಗಳೂರಲ್ಲಿ ಐ ಹ್ಯಾವ್ ಮೈ ಲೇಡೀಸ್ ಸಲೂನ್. ಸೊ ಅಲ್ಲಿ ನನ್ನ ಟೈಮ್ ಹೋಗುತ್ತೆ ವಿತ್ ಕ್ಲೈಂಟ್ಸ್, ಅಲ್ಲಿ ಕಮ್ಯುನಿಕೇಟ್ ಮಾಡೋದು ಅದು ಇದು ಅಂತ. ಬೆಳಗ್ಗೆ ನಾನು ಒಂದು 12 ಹಂಗೆಲ್ಲಿ ಹೋದರೆ ಟಿಲ್ 8 o'clock ಹಂಗೆ ಅಲ್ಲಿ ಟೈಮ್ ಹೋಗುತ್ತೆ. ಅದು ಬಿಟ್ಟು ಜಾಸ್ತಿ ಟೆಂಪಲ್ಸ್ಗೆ ಹೋಗ್ತಾ ಇರ್ತೀನಿ. ನಾನು ಟೆಂಪಲ್ ವಿಸಿಟ್ ಜಾಸ್ತಿ ಮಾಡ್ತೀನಿ. ಎವ್ರಿ ಶುಕ್ರವಾರ ಕಟೀಲ್ ದೇವಸ್ಥಾನಕ್ಕೆ ಹೋಗ್ತೀನಿ. ದಿಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ. ಅದಾದಮೇಲೆ ಮೋಸ್ಟ್ ಆಫ್ ದ ಟೈಮ್ ಟೆಂಪಲ್ ವಿಸಿಟ್ ಆರ್ ಎಲ್ಸ್ ಫ್ಯಾಮಿಲಿ ಟೈಮ್, ಆಮೇಲೆ ನನ್ನ ಸಲೂನ್, ಆಮೇಲೆ ನನ್ನ ಶೂಟಿಂಗ್. ಇಷ್ಟೇ. ಇದನ್ನು ಬಿಟ್ಟು ನಾನು ಆಚೆ ಎಲ್ಲೂ ಹೋಗೋದು ಇಲ್ಲ, ಏನು ಮಾಡೋದು ಇಲ್ಲ. ಓಕೆ. ಇನ್ನು ಮನೆಯಲ್ಲಿರುವಂತಹ ಹೆಣ್ಮಕ್ಳು ಈಗ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೆಗೆಟಿವಿಟಿ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಕಂಪ್ಲೀಟಾಗಿ. ಈಗ ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋದಂತಹ ಸೊಸೆ ತಲೆಯಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ತನ್ನ ಗಂಡನ ಹೇಗೆ ಭದ್ರವಾಗಿ ಜೋಪಾನವಾಗಿ ಮಾಡ್ಕೋಬೇಕು, ಆ ಕಡೆ ಅತ್ತೆ ಕಡೆ ಬಿಟ್ಕೊಡ್ಬಾರ್ದು ಅಂತೇಳಿ ನಾವು ಸಪ್ರೇಟ್ ಆಗಿರಬೇಕು, ಈ ರೀತಿಯಾದಂಥ ಮೈಂಡ್ಸೆಟ್ ಹುಡುಗಿರೇ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಇರುವಂಥದ್ದು. ಪ್ರೈವೇಟಾಗಿ ನಾವು ಆಚೆ ಹೋಗ್ಬಿಡ್ಬೇಕು ಅಂತ. ಸೊ ಇಂಥವ್ರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ ನೀವು ಒಂದು ಪಾಸಿಟಿವ್ ವುಮೆನ್ ರೋಲ್ನ ಪ್ಲೇ ಮಾಡುವಂಥ ಹುಡುಗಿಯಾಗಿ? ಫಸ್ಟ್ ಆಫ್ ಆಲ್ ಮೀನಾಕ್ಷಿನ ಯಾರು ಅಂದರೆ ಅಷ್ಟೊಂದು ಇನ್ಸ್ಪೈರ್ ಆಗಿ ತಗೊಳ್ಬೇಡಿ. ಬಿ ವೆರಿ ಹಾನೆಸ್ಟ್, ಈ ಸ್ಟಕ್. ಈವೊಂದು ಅವಳು ಒಳ್ಳೆಯವಳಾಗಿದ್ರು, ಈವೊಂದು ಅವಳ ಎಲ್ಲ ಫನ್ ಎಲಿಮೆಂಟ್ಸು, ಸ್ಯಾಡ್ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ತೋರಿಸ್ತಿದ್ರು, ಐ ಡೋಂಟ್ ಪ್ರಿಫರ್ ಟು ಬಿ ಅ ಮೀನಾಕ್ಷಿ ಇನ್ ರಿಯಲ್ ಲೈಫ್. ಯಾಕಂದರೆ ಒಂದು ಹುಡುಗಿಯಾಗಿ ಅವಳಿಗೆ ಅವಳದಾಗಿರೋಂಥ ಒಂದು ವಾಯ್ಸ್ ಇರಬೇಕಾಗತ್ತೆ. ಕರೆಕ್ಟ್. ಅದಾದ್ಮೇಲೆಯಿಂದ ಏನಿಲ್ಲ, ಬೇರೆಯವ್ರ ವಿಶ್ ಬಿಟ್ಬಿಟ್ಟು ಅವಳ ವಿಷನ್ನು ಅವಳು ಪೂರ್ತಿ ಮಾಡ್ಕೋಬೇಕು. ಆ ಥರದ್ದು ಒಂದು ಆ ಥರದ್ದೊಂದು ಸ್ಟ್ಯಾಂಡ್ ತಗೊಳ್ಳೋ ಅಂಥ ಒಂದು ಮನಸ್ಥಿತಿ ಎಲ್ಲ ಹುಡುಗಿರಲ್ಲೂ ಇರಬೇಕು. ಯಾಕೆ ಈಗ ನೆಗೆಟಿವಿಟಿ ತಲೆಗೆ ಬರುತ್ತೆ ಅಂತಂದರೆ, ಯು ಆರ್ ನಾಟ್ ಕೀಪಿಂಗ್ ಯುವರ್ ಸೆಲ್ಫ್ ಬ್ಯುಸಿ. ಅದು ನೀನು ಹೊರಗಡೆ ಹೋಗಿ ದುಡಿಬೇಕು ಹಂಗೆ ಹಿಂಗೆ ಅಂತಲ್ಲ, ನೀನು ಮನೇಲಿ ಇದ್ಕೊಂಡು
ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ನಿನ್ಗೆ ಇಷ್ಟ ಆದ ಪೇಂಟಿಂಗ್ ಮಾಡ್ಬೋದು, ಇಲ್ಲ ಸ್ಟಿಚಿಂಗ್ ಮಾಡ್ಬೋದು, ನಿಮ್ಗೆ ಏನು ಇಷ್ಟ ಆಗುತ್ತೆ. ಈಗ ಹೊಸದಾಗಿ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಆಗಿದೆ, ಸೊ ಅದನ್ನೆಲ್ಲ ನೀವು ಹೊರಗಡೆ ಹೋಗಿ ಮಾಡಬೇಕು ಅಂತಿಲ್ಲ. ನಿಮಗೆ ಯಾವಾಗ ಫ್ರೀ ಅನಿಸುತ್ತೆ, ವೆನ್ ಯು ಆರ್ ಫೀಲಿಂಗ್ ಡಲ್, ವೆನ್ ಯು ಆರ್ ಫೀಲಿಂಗ್ ನಾಟ್ ಫೀಲಿಂಗ್ ರೈಟ್ ಅಂತ ಅನ್ಸುತ್ತೋ, ಆ ಟೈಮಲ್ಲಿ ಯು ಕೀಪ್ ಯುವರ್ ಸೆಲ್ಫ್ ಬಿಸಿ, ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್. ಇಲ್ಲ ಕೆಲವ್ರಿಗೆ ಇದು ಯಾವುದು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಕೆಲವ್ರಿಗೆ ಈ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇರುತ್ತೆ.